ಚಿತ್ತಾಪುರ ತಾಲೂಕಿನ ಚಿತ್ತಾಪುರ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿರುವ ಪುತ್ಥಳಿಯ ಸುತ್ತ ಕಾಂಪೌಂಡ್ ಹಾಗೂ ಇತರ ಅಭಿವೃದ್ಧಿ ಕಾಮಗಾರಿಗಳನ್ನು ಗುಣಮಟ್ಟದಿಂದ ಕೈಗೊಂಡು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕೆಂದು ಪುರಸಭೆ ಮುಖ್ಯಾಧಿಕಾರಿ ಭಾರತಿ ಸೋಮ್ನಿ ದಂಡೋತಿ ಅವರು ಸೂಚನೆ ನೀಡಿದ್ದಾರೆ. ಫೇಸ್ 4 ವಿಶೇಷ ಅನುದಾನ ಯೋಜನೆಯಡಿ 50 ಲಕ್ಷ ವೆಚ್ಚದಲ್ಲಿ ಕೈಗೊಳ್ಳಲಾಗಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ಸುತ್ತ ಕಾಂಪೌಂಡ್ ಹಾಗೂ ಇತರ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಅಂಬೇಡ್ಕರ್ ಪುತ್ಥಳಿ ಸುತ್ತ ಸುಸಜ್ಜಿತ ಹಾಗೂ ಆಕರ್ಷಕ ಕಾಂಪೌಂಡ್ ನಿರ್ಮಿಸುವುದರ ಜೊತೆಗೆ ಕಾಮಗಾರಿಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡಬೇಕು. ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾಮಗಾರಿಯನ್ನು ಸಮರ್ಪಕವಾಗಿ ಕೈಗೊಳ್ಳಬೇಕು ಎಂದು ಗುತ್ತೇದಾರರಿಗೆ ಸೂಚಿಸಿದರು. ಪುರಸಭೆ ವ್ಯಾಪ್ತಿಯಲ್ಲಿ ಇಂದು ನಗರೋತ್ಥಾನ ಹಂತ 4ರಲ್ಲಿ ಈ ಒಂದು ಅಂಬೇಡ್ಕರ್ ವೃತ್ತದ ವ್ಯಾಪ್ತಿಯಲ್ಲಿ ಏನಂದರೆ ನಗರೋತ್ಥಾನ ಹಂತ 4ರಲ್ಲಿ ಅಂಬೇಡ್ಕರ್ ವೃತ್ತ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು ಈ ಒಂದು ಅಂಬೇಡ್ಕರ್ ಕನ್ಸ್ಟ್ರಕ್ಷನ್ ಆಫ್ ಕಂಪೌಂಡ್ ವಾಲ್ ಮತ್ತು ಡೆವಲಪ್ಮೆಂಟ್ ವರ್ಕ್ಸ್ ಆಫ್ ಸ್ಟ್ಯಾಚ್ಯೂ ಸುತ್ತಮುತ್ತಲು ಪ್ರದೇಶದಲ್ಲಿ ಡೆವಲಪ್ಮೆಂಟ್ ಮತ್ತು ಆರ್ಚ್ ಮತ್ತು ಕಂಪೌಂಡ್ ವಾಲ್ ಈ ಮೂರು ಒಂದು ಕಾಮಗಾರಿಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಅಂದಾಜು ವೆಚ್ಚ 50 ಲಕ್ಷದಲ್ಲಿ ಈ ಒಂದು ಕಾಮಗಾರಿ ಇದ್ದು ಈ ಒಂದು ಕಾಮಗಾರಿಯ ಒಂದು ಅಡಿಗಲ್ಲಿಗೆ ಇಂದು ನಮ್ಮ ಮಾಜಿ ಸದಸ್ಯರು ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಕಾಳಗೀಸ್ರವರೇ ಹಾಗೂ ಶ್ರೀಕಾಂತ್ ಬೆಣೂರು ಈ ಕಾಮಗಾರಿಯ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹಾಗೂ 2027ರ ಒಳಗಾಗಿ ಈ ಒಂದು ಕಾಮಗಾರಿ ಮುಕ್ತಾಯಗೊಳಿಸುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ಗುತ್ತಿಗೆದಾರರಿಗೆ ನಾವು ಕಟ್ಟುನಿಟ್ಟಾಗಿ ಹೇಳಿದ್ದೇವೆ. ಯಾಕೆಂದರೆ ಮುಂದಿನ ಒಂದು ಅಂಬೇಡ್ಕರ್ ಜಯಂತಿಯಂದು ನಾವು ಹೊಸ ಒಂದು ಕಾಮಗಾರಿ ನಿರ್ಮಾಣ ಆದ ನಂತರನೇ ಆ ಒಂದು ಒಳಗಡೆ ಜಯಂತಿ ಒಳಗಡೆ ಈ ಒಂದು ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯಗೊಳಿಸುವ ಒಂದು ನಿಟ್ಟಿನಲ್ಲಿ ನಾವು ಭರವಸೆ ನೀಡುತ್ತಾ ಈ ಒಂದು ಕಾರ್ಯಕ್ರಮದ ಆಗಮಿಸಿದ್ದಕ್ಕಾಗಿ ಎಲ್ಲರಿಗೂ. ಪುರಸಭೆ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಾಳಗಿ ಅವರು ಮಾತನಾಡಿ ಅಂಬೇಡ್ಕರ್ ಪುತ್ಥಳಿಯ ಸುತ್ತ ನೂತನ ಕಾಂಪೌಂಡ್ ನಿರ್ಮಿಸಲು ಅನುದಾನ ನೀಡುವಂತೆ ಕ್ಷೇತ್ರದ ಶಾಸಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿಯನ್ನು ಮಾಡಲಾಗಿತ್ತು. ಮನವಿಗೆ ಸ್ಪಂದಿಸಿದ ಸಚಿವರು 50 ಲಕ್ಷ ಅನುದಾನ ಕಲ್ಪಿಸಿದ್ದಾರೆ ಎಂದರು. ಅದರಂತೆ ಬರುವ ದಿನಗಳಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಕೂಡಿಕೊಂಡು ಮಾನ್ಯ ಸಚಿವರಿಗೆ ಈಗ ಯಾಕಂದ್ರೆ ಅವ್ರ ನಿರ್ದೇಶನಂತೆ ನಾವು ನೀವೆಲ್ಲರೂ ಕೂಡಿಕೊಂಡು ಸಚಿವರಲ್ಲಿ ಮನವಿ ಮಾಡಿದಾಗ ನಗರೋತ್ಥಾನ 4ನೇ ಹಂತದಲ್ಲಿ 50 ಲಕ್ಷ ರೂಪಾಯಿನೂ ಖುದ್ದಾಗಿ ಕಾಮಗಾರಿಗೆ ಒದಗಿಸಿದ್ದಾರೆ. ಆದ ಕಾರಣ ಬರ್ತಕ್ಕಂಥ ದಿನಗಳಲ್ಲಿ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಹತ್ವ ಪಡೆದಿರ್ತಕ್ಕಂಥ ಕ್ಷೇತ್ರ ಅಂದರೆ ಚಿತ್ತಾಪುರ ಮತಕ್ಷೇತ್ರ. ಅಭಿವೃದ್ಧಿ ವಿಷಯದಲ್ಲಿ, ರಾಜಕೀಯ ವಿಷಯದಲ್ಲಿ, ಖಾಸಗಿ ವಿಷಯದಲ್ಲಿ, ಯಾವುದೇ ವಿಚಾರದಲ್ಲಿ ಕಲಬುರಗಿ ಜಿಲ್ಲೆ ಅಂದರೆ ಚಿತ್ತಾಪುರ ಮತಕ್ಷೇತ್ರ ಪ್ರಿಯಾಂಕ್ ಖರ್ಗೆ ಇರುವಂಥ ಕ್ಷೇತ್ರ. ಆ ವಿಷಯವಾಗಿ ನಾವು ನೀವು ಕೂತ್ಕೊಂಡು ಬರ್ತಕ್ಕಂಥ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂರ್ಣ ಪ್ರಮಾಣದ ಒಂದು ಸ್ಟ್ಯಾಚ್ಯೂ ಸಲುವಾಗಿ ಒಂದು ನಿಯೋಗ ರಚನೆ ಮಾಡಿಕೊಂಡು ನಾವು ಬರ್ತಕ್ಕಂಥ ದಿನಗಳಲ್ಲಿ ಈಗಿನಿಂದಲೇ ಸಚಿವರನ್ನು ಒತ್ತಡ ಹಾಕಿ ಮನವಿ ಮಾಡಿದಾಗ ಅವರು ಸ್ಪಂದನೆ ಮಾಡ್ತಾರನ್ನೋ ನಂಬಿಕೆ ನಮಗೂ ಇದೆ, ನಿಮಗೂ ಇದೆ. ಆದ ಕಾರಣ ಒಂದು 10-11 ಜನ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಆದಷ್ಟು ನಾವು ಮಾನ್ಯ ಗುತ್ತಿಗೆದಾರರಲ್ಲಿ ಮನವಿ ಮಾಡಿದ್ರೆ ಆದಷ್ಟು ಶೀಘ್ರವಾಗಿ ಗುಣಮಟ್ಟದ ಕಾಮಗಾರಿ ಮಾಡಿ ನಿಮಗೆ ನಾವೆಲ್ಲ ಸಂಘಟನೆಯವರು ಸಹಕಾರ ಕೊಡ್ತೀವಿ. ಯಾವುದೇ ಅಡಚಣೆ ಬರ್ದಂಗೆ ನಿಮಗೆ ಸಹಕಾರ ಕೊಡ್ತೀವಿ. ಇನ್ ಟೈಮ್ನಲ್ಲಿ ನಮ್ಮ ಮಾನ್ಯ ಮುಖ್ಯಾಧಿಕಾರಿಗಳು ಹೇಳಿದಂತೆ ಇನ್ ಟೈಮ್ನಲ್ಲಿ ನೀವು ಕಾಮಗಾರಿ ಮುಗಿಸಿದರೆ ಮುಂದಿನ ನಮ್ಮ ಬರುವ 2027 ಏಪ್ರಿಲ್ 14ರ ಒಳಗಾಗಿ ನಾವು ವಿಗ್ರಹ ಸಲುವಾಗಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಂಡು ಆದಷ್ಟು ನಮ್ಮ ಕಾರ್ಯಕ್ರಮ ನಾವು ನಡೀತಿರ್ತವೆ. ನಿಮ್ಗೆ ಆದಷ್ಟು ಬೇಗ ನಿಮ್ಮ ಕಾಮಗಾರಿ ಮುಗಿಸಿ ಮಾನ್ಯ ಮುಖ್ಯಾಧಿಕಾರಿಗೆ ಹ್ಯಾಂಡ್ ಓವರ್ ಮಾಡಿರಿ ಅನ್ನೋ ಒಂದು ಮನವಿ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಶಿವಕಾಂತ ಬೆಣ್ಣೂರ್ಕರ್, ಶ್ರೀಕಾಂತ್ ಸಿಂಧೆ, ಜಗನ್ನಾಥ್ ಮೂಡ್ಬುಳ್ಕರ್, ದೇವೇಂದ್ರ ಕುಂಸಿ, ರಾಜಪ್ಪ ಹೊಂಡೇಕರ್, ನಾಗು ಕಲ್ಲಾಕ್, ನಾಗೇಂದ್ರ ಬುರ್ಲಿ, ಮಲ್ಲಿಕಾರ್ಜುನ್ ಕಲ್ಮರಿ, ಬಸವರಾಜ್ ಮೂಡ್ಬುಳ್ಕರ್, ಕಾರ್ತಿಕ್ ಕಲ್ಲಾಕ್, ಶಿವ್ ಅರ್ಬೋಳ್, ಪುರಸಭೆ ಜೆಇ ಭೀಮರಾವ್ ಪಾಟೀಲ್, ಸಿಬ್ಬಂದಿ ಲೋಹಿತ್ ಕಟ್ಟಿಮನಿ, ರಾಜ್ಕುಮಾರ್ ಸೇರಿದಂತೆ ಹಲವಾರು ಜನರು ಹಾಜರಿದ್ದರು. ಅಣ್ಣಾರ ವಿವಣಿ RJ32 ಕನ್ನಡ ನ್ಯೂಸ್.